ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವೊಂದು ಕಾಯಿಲೆಗಳಿಗೆ ಮದ್ದಿಲ್ಲ, ಇನ್ನು ಕೆಲವು ಕಾಯಿಲೆಗಳು ಯಾವ ಕಾಯಿಲೆ ಅಂತಾನೆ ಗೊತ್ತಾಗೋದಿಲ್ಲ. ಸದ್ಯ ಟ್ರಂಪ್ಗೆ ಇರುವ ಕಾಯಿಲೆ ಕೂಡ ಇದೇ ರೀತಿಯದ್ದು. ಯಾಕೆ ಈ ರೀತಿ ಹೇಳ್ತಾ ಇದ್ದೇವೆ ಅಂದ್ರೆ, ಟ್ರಂಪ್ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವಾಗಿ ಎಲ್ಲವೂ ಸರಿ ಹೋಯಿತು ಅನ್ನುವಾಗ ಟ್ರಂಪ್ ಇನ್ನೊಂದು ನಾಟಕ ಶುರು ಮಾಡಿದ್ದಾರೆ. ಇದನ್ನ ನಾಟಕ ಅನ್ನೋದಕ್ಕಿಂತ ಟ್ರಂಪ್ ಮತ್ತೊಮ್ಮೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ತೆರಿಗೆ ವಿಚಾರದಲ್ಲಿ ಕಳೆದ 8 ತಿಂಗಳಿಂದ ಯಾವೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಮೊದಲು ಬೇಕಾಬಿಟ್ಟಿ ತೆರಿಗೆ ಹಾಕಿದ್ದ ಟ್ರಂಪ್ ಕಳೆದ ತಿಂಗಳು ಒಂದು ಟ್ರ್ಯಾಕ್ಗೆ ಬಂದು ಭಾರತದ ಜೊತೆ ಒಪ್ಪಂದವನ್ನ ಕೂಡ ಮಾಡಿಕೊಂಡಿದ್ರು. ಅಷ್ಟರಲ್ಲೇ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ಗೆ ಹೀನಾಮಾನವಾಗಿ ಜಾಡಿಸಿ ತೆರಿಗೆಯನ್ನ ವಾಪಸ್ ತೆಗೆದುಕೊಳ್ಳುವಂತೆ ಆದೇಶ ನೀಡಿತು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಟ್ರಂಪ್ ಭಾರತದ ಸೋಲಾರ್ ಕ್ಷೇತ್ರಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಹೌದು, ಟ್ರಂಪ್ ಕಣ್ಣು ಈಗ ಭಾರತದ ಸೋಲಾರ್ ಕ್ಷೇತ್ರದ ಮೇಲೆ ಬಿದ್ದಿದೆ. ಭಾರತದ ಸೋಲಾರ್ ಉತ್ಪನ್ನಗಳ ಮೇಲೆ ಒಂದಲ್ಲ ಎರಡಲ್ಲ, ಭಾರತದ ಸೋಲಾರ್ ಉತ್ಪನ್ನಗಳ ಮೇಲೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 126% ತೆರಿಗೆ ಹಾಕಿದ್ದಾರೆ ಟ್ರಂಪ್. ಅಲ್ಲಿಗೆ ಅಮೆರಿಕಾದಲ್ಲಿ ಪ್ರಜ್ವಲಿಸ್ತಾ ಇದ್ದ ಸೋಲಾರ್ ಉತ್ಪನ್ನಗಳಿಗೆ ಟ್ರಂಪ್ ತೆರಿಗೆ ಅನ್ನುವ ಅಸ್ತ್ರ ಬಳಸಿ ಬೆಂಕಿ ಹಾಕಿದ್ದಾರೆ. ಅಮೆರಿಕದಲ್ಲಿ ದೊಡ್ಡ ಮಾರ್ಕೆಟ್ ಹೊಂದಿದ್ದ ಭಾರತದ ಸೋಲಾರ್ ಉತ್ಪನ್ನಗಳಿಗೆ ಗ್ರಹಣ ಹಿಡಿಯುವ ಕಾಲ ಬಂದಿದೆ. ಅಷ್ಟಕ್ಕೂ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಸೋಲಾರ್ ಕ್ಷೇತ್ರದ ಮೇಲೆ ತೆರಿಗೆ ದಾಳಿ ಮಾಡೋದಕ್ಕೆ ಕಾರಣ ಏನು? ಟ್ರಂಪ್ ತೆರಿಗೆ ದಾಳಿಯಿಂದ ನಮ್ಮ ಸೋಲಾರ್ ಕ್ಷೇತ್ರದ ಮೇಲೆ ಆಗುವ ಪರಿಣಾಮಗಳೇನು? ಟ್ರಂಪ್ ಇಂಥದ್ದೊಂದು ನಿರ್ಧಾರದ ಹಿಂದಿರುವ ಉದ್ದೇಶವಾದರೂ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಂತ ಕರೆಯೋದಕ್ಕಿಂತ ಹುಚ್ಚು ಅಧ್ಯಕ್ಷ ಟ್ರಂಪ್ ಅಂತ ಕರೆದ್ರೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಯಾಕೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಹುಚ್ಚರನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು. ಈ ಟ್ರಂಪ್ ಯಾವಾಗ ಹೇಗಿರ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಸರಿ ಆಯಿತು ಅನ್ನುವಾಗ ಏನೋ ಒಂದು ಹುಚ್ಚು ನಿರ್ಧಾರ ತೆಗೆದುಕೊಂಡು ಬಿಡ್ತಾರೆ ಟ್ರಂಪ್. ಈಗ ಭಾರತದ ವಿರುದ್ಧ ಅಂಥದ್ದೇ ಒಂದು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಸೋಲಾರ್ ಕ್ಷೇತ್ರ ವೇಗವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ಸರ್ಕಾರ ನೀಡ್ತಾ ಇರುವ ಸಪೋರ್ಟ್. ಸರ್ಕಾರ ಸೋಲಾರ್ ಉತ್ಪನ್ನಗಳಿಗೆ, ಸೋಲಾರ್ ಅಳವಡಿಕೆಗೆ ಸಬ್ಸಿಡಿಯನ್ನ ನೀಡ್ತಾ ಇದೆ. ಈ ಪ್ರೋತ್ಸಾಹವೇ ಜನರನ್ನ ಸೋಲಾರ್ನತ್ತ ನೋಡುವಂತೆ ಮಾಡಿದೆ. ಸಬ್ಸಿಡಿ ಮೂಲಕ ಸರ್ಕಾರ ಕೂಡ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ಈಗ ಬಹುತೇಕ ಎಲ್ಲ ಮನೆಗಳಲ್ಲೂ ಸೋಲಾರ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಈ ಸಬ್ಸಿಡಿಯನ್ನ ಉತ್ಪಾದನಾ ಕ್ಷೇತ್ರಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತದಲ್ಲಿ ರೆಡಿಯಾಗುವ ಸೋಲಾರ್ ಉತ್ಪನ್ನಗಳು ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದ್ದಾವೆ. ಟ್ರಂಪ್ ಭಾರತದ ಇದೇ ನೀತಿಯನ್ನ ಬಹಿರಂಗವಾಗಿ ಟೀಕಿಸಿದ್ದಾರೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿರುವ ಟ್ರಂಪ್, ಭಾರತ ಸರ್ಕಾರ ಸೋಲಾರ್ ಉತ್ಪನ್ನಗಳ ಉತ್ಪಾದನೆಗೆ ನೀಡ್ತಾ ಇರುವ ಸಬ್ಸಿಡಿಗಳು ನ್ಯಾಯೋಚಿತವಾಗಿಲ್ಲ. ಸಬ್ಸಿಡಿ ನೆರವಿನಿಂದ ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡಿ ಅದನ್ನು ಅಮೆರಿಕಾಗೆ ತಂದು ಸುರಿತಾ ಇದ್ದಾರೆ ಅಂತ ಟ್ರಂಪ್ ಭಾರತದ ಮೇಲೆ ಆರೋಪ ಮಾಡಿದ್ದಾರೆ. ಹೀಗಾಗಿ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಸೆಲ್ಗಳು ಹಾಗೂ ಸೌರ ಫಲಕಗಳ ಮೇಲೆ 126% ತೆರಿಗೆ ಹಾಕುತ್ತಿದ್ದೇನೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, 126% ತೆರಿಗೆ ಬಿದ್ದು ಬಿಟ್ರೆ ಒಂದು ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳಬಹುದು. ಅಮೆರಿಕದ ಡೀಲರ್ಗಳು ಇನ್ಮುಂದೆ ಭಾರತದಿಂದ ಸೌರ ಫಲಕಗಳನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿ ಬಿಡುವ ಸಾಧ್ಯತೆ ಇದೆ. ₹100 ಸಿಗ್ತಾ ಇದ್ದ ವಸ್ತು ಇದ್ದಕ್ಕಿದ್ದ ಹಾಗೆ ₹226 ಏರಿಕೆ ಆದರೆ ಆ ವಸ್ತುವನ್ನ ತೆಗೆದುಕೊಳ್ಳೋದಕ್ಕೆ ಯಾರು ರೆಡಿ ಇರ್ತಾರೆ ಹೇಳಿ? ಈಗ ಭಾರತದ ಸೌರ ಉತ್ಪನ್ನಗಳ ವಿಚಾರ ಕೂಡ ಹಾಗೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, 2022ರಲ್ಲಿ ಅಮೆರಿಕ ಭಾರತದಿಂದ ₹762 ಕೋಟಿ ಮೌಲ್ಯದ ಸೋಲಾರ್ ಉಪಕರಣಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಕೇವಲ 2 ವರ್ಷದ ಅಂತರದಲ್ಲಿ ಆದ ಬದಲಾವಣೆ ನೋಡಿದರೆ ಖಂಡಿತವಾಗಿಯೂ ನಿಮಗೆ ಶಾಕ್ ಆಗುತ್ತೆ. 2022ರಲ್ಲಿ ₹762 ಕೋಟಿ ಇದ್ದ ವ್ಯವಹಾರ 2024ರಲ್ಲಿ ಇದ್ದಕ್ಕಿದ್ದ ಹಾಗೆ ₹7,000 ಕೋಟಿ ಏರಿಕೆಯಾಗಿತ್ತು. ಎಲ್ಲಿಯ 762 ಕೋಟಿ, ಎಲ್ಲಿಯ 7,000 ಕೋಟಿ? ಇದೇ ಟ್ರಂಪ್ ಹೊಟ್ಟೆವರಿಗೆ ಕಾರಣ. ಭಾರತಕ್ಕೆ ಕೇವಲ ಸೋಲಾರ್ನಿಂದಲೇ ಇಷ್ಟೆಲ್ಲ ವ್ಯವಹಾರ ಆಗ್ತಾ ಇದೆಯಲ್ಲ ಅಂತ ಟ್ರಂಪ್ಗೆ ಹೊಟ್ಟೆವರಿ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಹೀಗಾಗಿ ಈಗ ತೆರಿಗೆ ಅಸ್ತ್ರ ಬಳಸಿ ಭಾರತದ ಮೇಲೆ ಸವಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಂತ ಟ್ರಂಪ್ ಇಲ್ಲಿ ಕೇವಲ ಭಾರತವನ್ನ ಮಾತ್ರ ಟಾರ್ಗೆಟ್ ಮಾಡಿಲ್ಲ, ಇಂಡೋನೇಷ್ಯಾ ಹಾಗೂ ಲಾವೋಸ್ ದೇಶಗಳ ಮೇಲೆ ಕೂಡ
ಸೋಲಾರ್ ವಿಚಾರದಲ್ಲಿ ತೆರಿಗೆ ದಾಳಿ ಮಾಡಿದ್ದಾರೆ. ಇಂಡೋನೇಷ್ಯಾದ ಮೇಲೆ 86% 143% ಹಾಗೂ ಲಾವೋಸ್ ಮೇಲೆ 81% ತೆರಿಗೆ ವಿಧಿಸಲಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ, ಲಾವೋಸ್ ಹಾಗೂ ಇಂಡೋನೇಷ್ಯಾ ಈ 3 ದೇಶಗಳೇ ಅಮೆರಿಕದ ಸೋಲಾರ್ ಉಪಕರಣಗಳ ಆಮದಿನಲ್ಲಿ ದೊಡ್ಡ ಪಾಲನ್ನ ಹೊಂದಿದ್ದವು. ಒಂದು ಲೆಕ್ಕಾಚಾರದ ಪ್ರಕಾರ ಅಮೆರಿಕದ ಸೋಲಾರ್ ಆಮದಿನಲ್ಲಿ 57% ಪಾಲನ್ನ ಈ 3 ದೇಶಗಳೇ ಹೊಂದಿದ್ದವು. ಹೀಗಾಗಿ ಭಾರತ ಸೇರಿದಂತೆ ಲಾವೋಸ್ ಹಾಗೂ ಇಂಡೋನೇಷ್ಯಾಗೆ ತೆರಿಗೆ ಹಾಕಲಾಗಿದೆ. ಯಾಕೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡ್ರಿ ಅಂತ ಕೇಳಿದರೆ, ಭಾರತದಂತಹ ದೇಶಗಳು ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡ್ತಾವೆ. ಇದು ನಮ್ಮಲ್ಲಿರುವ ಕಂಪನಿಗಳಿಗೆ ನಷ್ಟ ಉಂಟು ಮಾಡುತ್ತಿವೆ. ಕಡಿಮೆ ಬೆಲೆ ಇರೋದರಿಂದ ನಮ್ಮವರು ಭಾರತದಿಂದಲೇ ಆಮದು ಮಾಡಿಕೊಳ್ತಾರೆ. ಹೀಗಾಗಿ ನಮ್ಮ ಕಂಪನಿಗಳು ನಮಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ವು. ಭಾರತದಂತಹ ದೇಶಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ಮನವಿ ಮಾಡಿದ್ರಿಂದ ನಾವು ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಅಂತ ಟ್ರಂಪ್ ಸಬೂಬು ನೀಡ್ತಾ ಇದ್ದಾರೆ. ಇದರಲ್ಲಿ ತಮ್ಮ ದೇಶದ ಜನರನ್ನ ಮೆಚ್ಚಿಸುವ ಉದ್ದೇಶ ಎಷ್ಟಿದೆಯೋ ಅಷ್ಟೇ ಭಾರತಕ್ಕೆ ನಷ್ಟ ಮಾಡಬೇಕು ಅನ್ನುವ ಉದ್ದೇಶ ಕೂಡ ಇದೆ. ಇದೆಲ್ಲ ಸರಿಯಪ್ಪ. ಈಗ ಭಾರತಕ್ಕೆ ಯಾವೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಕೇಳಿದರೆ ದೊಡ್ಡ ಮಟ್ಟಿನ ತೊಂದರೆಯೇ ಆಗ್ತಾ ಇದೆ. ಬೇಡಿಕೆ ಹೆಚ್ಚಿತ್ತು ಅಂದ ಮೇಲೆ ಉತ್ಪಾದನೆ ಹೆಚ್ಚಾಗಬೇಕು. ಅದರ ಜೊತೆಗೆ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಕಂಪನಿಗಳು ತಮ್ಮ ಕೆಪಾಸಿಟಿಯನ್ನ ಇದ್ದಕ್ಕಿದ್ದ ಹಾಗೆ ಹೆಚ್ಚು ಮಾಡಿದ್ವು. ತಮ್ಮ ಘಟಕಗಳನ್ನು ವಿಸ್ತರಣೆ ಮಾಡಿದ್ವು. ಹೆಚ್ಚೆಚ್ಚು ಉದ್ಯೋಗಿಗಳನ್ನ ಕಂಪನಿಗಳು ಸೇರಿಸಿಕೊಂಡಿದ್ವು. ದೊಡ್ಡ ಮಟ್ಟದ ಮಷೀನ್ಗಳನ್ನು ತಂದು ಸೆಟಪ್ ಮಾಡಿದ್ವು. ಕೆಲವೊಮ್ಮೆ ಈ ರೀತಿಯ ಬೆಳವಣಿಗೆ ಕೂಡ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಅಮೆರಿಕ ತೆರಿಗೆ ಹಾಕುವ ಮೊದಲೇ ಭಾರತದ ಸೋಲಾರ್ ಕ್ಷೇತ್ರ ಓವರ್ ಕೆಪಾಸಿಟಿಯ ಹೊಡೆತಕ್ಕೆ ಸಿಲುಕಿತ್ತು. ಅಂದರೆ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಮಾರಾಟ ಮಾತ್ರ ಉತ್ಪಾದನೆಗೆ ತಕ್ಕಷ್ಟು ಆಗ್ತಾ ಇರಲಿಲ್ಲ. ಹೀಗೆ ಸೋಲಾರ್ ಕ್ಷೇತ್ರ ಸಮಸ್ಯೆಯಲ್ಲಿ ಇರುವಾಗಲೇ ಅಮೆರಿಕ ಈಗ ಗಾಯದ ಮೇಲೆ ಬರೆ ಎಳೆದಿದೆ. ಅದು ಕೂಡ ಭಾರತದ ಸೋಲಾರ್ ಕ್ಷೇತ್ರ ಅಮೆರಿಕದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಉತ್ಪಾದನೆಯಾದ ಉಪಕರಣಗಳು ಕೂಡ ಹೆಚ್ಚಾಗಿದೆ. ಅಮೆರಿಕ ಕೂಡ ತೆರಿಗೆ ಹಾಕಿದೆ ಅಂದಾಗ ಸೋಲಾರ್ ಕ್ಷೇತ್ರದ ಮೇಲೆ ಅದೆಷ್ಟು ಹೊಡೆತ ಬೀಳಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ. ಅದರಲ್ಲೂ ಅಮೆರಿಕದ ಜೊತೆ ವ್ಯಾಪಾರ ಮಾಡೋದರಿಂದ ಭಾರತಕ್ಕೆ ಹೆಚ್ಚಿನ ಲಾಭ ಕೂಡ ಸಿಗ್ತಾ ಇತ್ತು. ಈಗ ಲಾಭವೂ ಇಲ್ಲ, ವ್ಯಾಪಾರವೂ ಇಲ್ಲ. ಇಷ್ಟೊಂದು ತೆರಿಗೆ ಬಿದ್ದರೆ ಭಾರತ ಇನ್ನು ಮುಂದೆ ಅಮೆರಿಕಾಗೆ ಸೋಲಾರ್ ಉಪಕರಣಗಳನ್ನು ರಫ್ತು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಭಾರತದ ಸೋಲಾರ್ ಕ್ಷೇತ್ರ ಸ್ವಲ್ಪ ದಿನಗಳ ಕಾಲ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸುವ ಸಾಧ್ಯತೆ ದಟ್ಟವಾಗಿದೆ. ಪರ್ಯಾಯ ಮಾರ್ಗ ಸಿಗುವವರೆಗೂ ಸೋಲಾರ್ ಕ್ಷೇತ್ರ ಮಂಕಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದೇನೇ ಇರಲಿ, ಟ್ರಂಪ್ ಭಾರತವನ್ನ ಒಂದು ರೀತಿ ಟಾರ್ಗೆಟ್ ಮಾಡಿ ಇಟ್ಟಿದ್ದಾರೆ. ನಮ್ಮನ್ನು ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಬೆಳೀತಾ ಇದ್ದೇವೆ ಅಂತ ಅರ್ಥ, ನಾವು ಅವರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೇವೆ ಅಂತ ಅರ್ಥ. ಟ್ರಂಪ್ಗೂ ಕೂಡ ಭಾರತದ ಮೇಲೆ ಇದೇ ಭಯ ಇದೆ ಅನ್ಸುತ್ತೆ. ಹೀಗಾಗಿ ಒಂದಾದ ನಂತರ ಒಂದು ತೆರಿಗೆ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಇನ್ನು ಹೀಗೆ ತೆರಿಗೆ ದಾಳಿ ಮಾಡ್ತಾ ಇರುವ ಟ್ರಂಪ್ ತಮ್ಮ ದೇಶದ ಜನರಿಗೆ ಮಾತ್ರ ಬಂಪರ್ ಆಫರ್ ಅನ್ನೇ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಅಮೆರಿಕದ ನಾಗರಿಕರು ಆದಾಯ ತೆರಿಗೆಯನ್ನ ಕಟ್ಟಬೇಕಾದ ಅಗತ್ಯ ಇಲ್ವಂತೆ. ವಿದೇಶಗಳ ಮೇಲೆ ಹೇರಿಕೆ ಮಾಡಿರುವ ತೆರಿಗೆಯಿಂದ ಅಮೆರಿಕಾಗೆ ಕೋಟ್ಯಂತರ ರೂಪಾಯಿ ಸಂಗ್ರಹವಾಗ್ತಾ ಇದೆಯಂತೆ. ಇದರಿಂದಾಗಿ ಮುಂದೆ ನಮ್ಮ ದೇಶದ ಜನರು ಆದಾಯ ತೆರಿಗೆ ಕಟ್ಟಬೇಕಾದ ಅಗತ್ಯವಿರೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಟ್ರಂಪ್, ಇಷ್ಟು ವರ್ಷ ನಮ್ಮನ್ನ ಸುಲಿಗೆ ಮಾಡಿದ ದೇಶಗಳೆಲ್ಲ ಈಗ ನಮಗೆ ಕೋಟ್ಯಂತರ ರೂಪಾಯಿ ಡಾಲರ್ ಪಾವತಿ ಮಾಡ್ತಾ ಇದೆ. ಇದರಿಂದ ನಮಗೆ ದೊಡ್ಡ ಪ್ರಮಾಣದ ಹಣ ಸಂಗ್ರಹವಾಗ್ತಾ ಇದೆ. ಹೀಗೆ ಮುಂದುವರೆದರೆ ಮುಂದೆ ಜನರ ಆದಾಯ ತೆರಿಗೆ ಇಲ್ಲದೆ ಸರ್ಕಾರ ನಡೆಸುವ ಸಾಮರ್ಥ್ಯ ಅಮೆರಿಕಾಗೆ ಬರುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದೇನೇ ಇರಲಿ, ಟ್ರಂಪ್ ಈ ರೀತಿಯ ವರ್ತನೆ ಒಂದಲ್ಲ ಒಂದು ದಿನ ಅಮೆರಿಕಾಗೆ ಮುಳುವಾಗಿಯೇ ಆಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.